ದೇವೇಗೌಡರ ತವರೂರಿನಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ, ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ. ಹೊಳೆನರಸೀಪುರದ ಹರದನಹಳ್ಳಿಯ ರಂಗನಾಥ ಸ್ವಾಮಿ ಬೆಟ್ಟ. ನಾಳೆ ಮಧ್ಯಾಹ್ನದ ಬಳಿಕ ನಡೆಯುವ ಚೆನ್ನಮ್ಮರ ಅಂತ್ಯಕ್ರಿಯೆ. ಒಕ್ಕಲಿಗ ಸಂಪ್ರದಾಯದಂತೆಯೇ ಈ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಅವರಿಷ್ಟದ ಜಾಗ, ಅವರು ಇಷ್ಟಪಟ್ಟು ಹೋಗ್ತಾ ಇದ್ದಂಥ ಜಾಗ, ಅತಿ ಹೆಚ್ಚು ದಂಪತಿ ಅಲ್ಲಿಗೆ ಹೋಗಿ ಬಂದಂಥ ಜಾಗ, ಅಲ್ಲಿ ಹೋದರೆ ನೆಮ್ಮದಿ ಸಿಗ್ತಾ ಇದ್ದಂಥ ಜಾಗ, ಅಲ್ಲೇ ಹೆಚ್ಚು ಸಮಯ ಕಳಿಬೇಕು ಅಂತ ಇಷ್ಟಪಡ್ತಿದ್ದಂಥ ಜಾಗ, ಅದು ರಂಗನಾಥ ಸ್ವಾಮಿ ದೇವಸ್ಥಾನ. ಅದೇ ರಂಗನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಇದು ಅವರ ಕುಟುಂಬಸ್ಥರ ನಿರ್ಧಾರ. ಚೆನ್ನಮ್ಮವರು ಭಾಳ ಇಷ್ಟಪಟ್ಟು ಹೋಗಲೇಬೇಕು ಅಂತ ಹೋಗಿ ಬರ್ತಾ ಇದ್ದಂಥ ಜಾಗ, ಅತಿ ಹೆಚ್ಚು ಸಮಯವನ್ನು ಅತಿ ವಿಶೇಷವಾದಂಥ ಸಂದರ್ಭದಲ್ಲಿ ಕಳೀತಾ ಇದ್ದಂಥ ಜಾಗ ಇದು. ಹಾಗಾಗಿ ಅಲ್ಲಿಗೆ ಅಂತಿಮ ವಿಧಾನವನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಜಾಗ ಗುರುತಾಗಿದೆ. ಅಲ್ಲೂ ಕೂಡ ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತಿಮ ವಿಧಿವಿಧಾನ. ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು. ಅಂತ್ಯಕ್ರಿಯೆ ಸ್ಥಳದಲ್ಲಿ 4,000 ಆಸನದ ವ್ಯವಸ್ಥೆ. ಕಿರಿಯ ಪುತ್ರ ಡಾಕ್ಟರ್ ರಮೇಶ್ರಿಂದ ನಡೀತಾ ಇರೋದು ಅಂತಿಮ ವಿಧಿವಿಧಾನ. ಸ್ಥಳದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು ರೇವಣ್ಣ ಕುಟುಂಬ. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಬೀಡು ಬಿಟ್ಟ ಶಾಸಕ CN ಬಾಲಕೃಷ್ಣ. ಜಿಲ್ಲೆಗೆ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮರವರ ಪಾರ್ಥಿವ ಶರೀರ ಬರುತ್ತೆ. ಹಾಗಾಗಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥ ಬೆಟ್ಟ ಏನಿದೆ, ರಂಗನಾಥ ಬೆಟ್ಟದ ತಪ್ಪಲಿನಲ್ಲಿ ಈಗಾಗಲೇ ತೆಂಗಿನ ತೋಟ ಇದೆ. ತೆಂಗಿನ ತೋಟದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು, ಜೊತೆಗೆ ಇಲ್ಲಿ ಮಣ್ಣು ಮಾಡಲಿಕ್ಕೆ ಆ ಸ್ಥಳವನ್ನು ಕೂಡ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಆ ನಿಯೋಜನೆ ಮಾಡಲಾಗಿರ್ತಕ್ಕಂತಹ ಸ್ಥಳವನ್ನು ಈಗಾಗಲೇ ನೋಡ್ತಾ ಇದ್ದೀವಿ. ಇದು ಹರದನಹಳ್ಳಿ ಮತ್ತು ಮಾವಿನಕೆರೆ ಏನು ಬೆಟ್ಟದ ತಪ್ಪಲಿನಲ್ಲಿ ಮಧ್ಯದ ಭಾಗದಲ್ಲಿ ಇರ್ತಕ್ಕಂತಹ ಸ್ಥಳ ಕೂಡ ಆಗಿರ್ತಕ್ಕಂಥದ್ದು. ಸುಮಾರು ಅರ್ಧ ಎಕರೆ ಜಾಗದಲ್ಲಿ ಈ ಸ್ಥಳವನ್ನು ನಿಯೋಜನೆ ಮಾಡಲಾಗಿದೆ. ಈಗ ನಮ್ಮ ಜೊತೆಗೆ ಸ್ಥಳೀಯ ಶ್ರವಣಬೆಳಗೊಳ ಶಾಸಕರು ಜೊತೆಗೆ ಅವರ ಸಂಬಂಧಿಕರು ಕೂಡ ನಮ್ಮ ಜೊತೆಗಿದ್ದಾರೆ. ಮಾತನಾಡ್ಸೋಣ ಸರ್. ಈಗ ಸ್ಥಳವನ್ನು ಕೂಡ ಗುರುತು ಮಾಡಲಾಗಿದೆ ಸರ್. ಯಾವೆಲ್ಲ ರೀತಿಯಾಗಿ ಅಂತ್ಯಕ್ರಿಯೆ ನೆರವೇರುತ್ತೆ, ಯಾವ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀರಿ ಅಂತ ಸರ್? ಈಗ ಇವತ್ತು 11 ಗಂಟೆಗೆ ಪಾರ್ಥಿವ ಶರೀರ ಬೆಂಗಳೂರಿಂದ ಬಿಟ್ಟು NHI ರೋಡ್ ಮೂಲಕ ನೆಲಮಂಗಲ, ತುಮಕೂರು ಸರಹದ್ದು, ಆಮೇಲೆ ಮಂಡ್ಯ ಸರಹದ್ದು ಮೂಲಕ ಹಾಸನದ ಗಡಿ ಅಂದರೆ ಕಿರಿಸೇವೆ ಗಡಿಗೆ ಬಂದು ಹಿರಿಸೇವೆ ಹಾಗೂ ಪ್ರತಿ ಗ್ರಾಮಗಳ ಹತ್ರನೂ ಕೂಡ ಅವರ ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಜನ ನಿರೀಕ್ಷಿಸ್ತಾ ಇದ್ದಾರೆ. ಅದು ಮೂಲಕ ಚನ್ನರಾಯಪಟ್ಟಣ, ಅಲ್ಲಿಂದ ಹಾಸನ್ NR ವೃತ್ತ, ಆಮೇಲೆ ಹೊಳೆನರಸೀಪುರ ತಾಲೂಕಿಗೆ ಎಂಟ್ರಿಯಾಗಿ ರೇವಣ್ಣ ಸಾಹೇಬರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಗೌರವಪೂರ್ವಕವಾಗಿ ಇಡುವಂಥದ್ದು ಒಂದು ಈಗಾಗಲೇ ತೀರ್ಮಾನ ಆಗಿರುವಂಥ ವಿಚಾರ. ಅಲ್ಲಿ ಇಡೀ ರಾತ್ರಿ ಅಲ್ಲಿ ನಮನವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಲಾಗಿದೆ. ಬೆಳಗ್ಗೆ ಅದು ಗೌರವಪೂರ್ವಕವಾಗಿ ಪೂಜೆ ಪುರಸ್ಕಾರವನ್ನು ಮಾಡೋದ್ರ ಮೂಲಕ ತದನಂತರ ಮೆರವಣಿಗೆಯೊಂದಿಗೆ ಈ ಸ್ಥಳಕ್ಕೆ ಬಂದು ಒಂದು ಹಿಂದೂ ಧರ್ಮದ ಒಂದು ಅಡಿನಲ್ಲಿ ಒಂದು ನಮ್ಮ ಇಂದಿನ ಪೂರ್ವಜರ ಒಂದು ಪದ್ಧತಿಯಂತೆ ಇಲ್ಲಿ ರಂಗನಾಥನ ಒಂದು ತಪ್ಪಲಿನಲ್ಲಿ ಒಂದು ಮಣ್ಣು ಮಾಡುವಂಥ ಒಂದು ಪ್ರಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳು ಜರುಗ್ತಾ ಇದೆ. ಅದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ರಾತ್ರಿಯೇ ಮಾನ್ಯ ರೇವಣ್ಣ ಸಾಹೇಬರು ಕೂಡ ಸ್ಥಳೀಯ ಎಲ್ಲ ಮುಖಂಡರುಗಳು ನಮ್ಮ ಎಲ್ಲರೂ ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಅದಕ್ಕೆ ಆ ಸಿದ್ಧತೆಗಳ ಬಗ್ಗೆ ನಾವು ಸ್ವಲ್ಪ ಜರೂರಾಗಿ ಆಗಲಿ ಅನ್ನೋದ್ರ ಬಗ್ಗೆ ಇವತ್ತು ಸ್ಥಳ ಭೇಟಿ ಮಾಡಿ ಎಲ್ಲ ಈಗಾಗಲೇ ಹಿಟಾಚಿಗಳು ಇಲ್ಲಿ ಬಂದಂಥ ಸಹಸ್ರಾರು ಜನ ಒಂದು ದುಃಖಭಾಗಿಗಳಿಗೆ ಅಂತಿಮ ನಮನವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನುಗ್ಗಲು ಆಗಬಾರ್ದು, ಒಂದು ಗೌರವಪೂರ್ವಕವಾಗಿ ಪ್ರಕ್ರಿಯೆ ನಡೀಬೇಕು ಅನ್ನೋ ದೃಷ್ಟಿನಲ್ಲಿ ಇವೆಲ್ಲ ಸಿದ್ಧತೆಗಳು ಬರದಿಂದ ಸಾಗ್ತಿವೆ. ಒಂದು ಸಕಲ ರಾಜ್ಯ ಸರ್ಕಾರದ ಒಂದು ಗೌರವದೊಂದಿಗೆ ಅವರಿಗೆ ಒಂದು ಇಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಚೆನ್ನಮ್ಮಾಜಿ ಅವರ ಒಂದು ಪಾರ್ಥಿವ ಶರೀರಕ್ಕೆ ಒಂದು ಅಂತಿಮ ನಮನ ಗೌರವ ಒಂದು ಪೂರ್ವಕವಾದಂಥ ಒಂದು ವ್ಯವಸ್ಥೆ ಇಲ್ಲಿ ಅವಕಾಶ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಸರ್. ಅಂತಿಮವಾಗಿ ಅವರ ಅಂತಿಮ ದರ್ಶನದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಂತೆ, ಜೊತೆಗೆ ಒಕ್ಕಲಿಗ ಸಂಪ್ರದಾಯದಂತೆ ತಂದೆಗೆ ಪೂರ್ವ ಅಂದರೆ
ತಂದೆ ಇದರಂಥ ಸಂಬಂಧದಲ್ಲಿ ಹಿರಿಯ ಮಕ್ಕಳು ಇರ್ತಾರೆ, ತಾಯಿಗೆ ಕಿರಿಯ ಮಕ್ಕಳು, ಈ ರೀತಿ ಏನಾದ್ರು ಅದನ್ನು ಮಾಡ್ಕೊಂಡಿದ್ದೀರಿ ಸರ್? ಅದೇನಿದೆ ಅದು ಏನು ಮೊದಲೇ ಅದು ಸಂಪ್ರದಾಯದಂತೆ, ಒಟ್ಟಾರೆ ಸಂಪ್ರದಾಯದಂತೆ ನಡೆಯುತ್ತೆ. ಈಗ ಅದು ಅದು ತಮಗೂ ತಿಳಿದಿರೋಂಥ ವಿಚಾರ, ಸಮಾಜಕ್ಕೂ ಗೊತ್ತಿಲ್ಲ ಅದರಂತಾರೆ. ಯಾಕೆಂದರೆ ಸಂಪ್ರದಾಯ ಮೀರಿ ಈ ಕುಟುಂಬ ಯಾವತ್ತಿಲ್ಲ, ಸಂಪ್ರದಾಯಕ್ಕೆ ಪೂರಕವಾಗಿರ್ತಕ್ಕಂಥ ಕುಟುಂಬ ಇದೆ ಅದು ದೇವೇಗೌಡರ ಕುಟುಂಬ ಅನ್ನೋದು ಈ ರಾಜ್ಯ ದೇಶಕ್ಕೆ ಅದು ತಿಳಿದಿರೋಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ನಡೀತಕ್ಕಂಥದ್ದಕ್ಕೆ ಅವಕಾಶ ಇದೆ. ನಾಳೆ ಎಷ್ಟೊತ್ತಿಗೆ ಆಗುತ್ತೆ ಸರ್? ಸೊ ನಾಳೆ ಮಧ್ಯಾಹ್ನ, ಅಂದರೆ ಆ ಸಮಯದ ಇನ್ನೂ ಕೂಡ ನಿಗದಿ ಆಗಿಲ್ಲ. ಬಹುಶಃ ಸಾಯಂಕಾಲದೊಳಗಡೆ ಯಾವ ಸಮಯಕ್ಕೆ ಇಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ ಅನ್ನೋದು ನಾಳೆ ಗೊತ್ತಾಗ್ತದೆ. ಓಕೆ ಸರ್. ಇದಿಷ್ಟು ಸ್ಥಳೀಯ ಶಾಸಕರು CN ಬಾಲಕೃಷ್ಣರವರು ಹೇಳುವಂಥ ಮಾತು. ನಾಳೆ ಅಂತ್ಯಕ್ರಿಯೆ ಆಗುತ್ತೆ. ವಿಧಿವಿಧಾನದಂತೆ, ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಯಾವತ್ತೂ ಕೂಡ ದೇವೇಗೌಡರ ಕುಟುಂಬದವರು ಸಂಪ್ರದಾಯವನ್ನು ಬಿಟ್ಟುಕೊಟ್ಟಿಲ್ಲ. ಜೊತೆಗೆ ಅದೇ ರೀತಿ ಎಲ್ಲರೂ ಕೂಡ ಕುಟುಂಬದವರು ಜೊತೆಗೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ಸ್ಥಳವನ್ನು ರೇವಣ್ಣರವರ ಅಣತಿಯಂತೆ ಸ್ಥಳವನ್ನು ಗುರುತು ಮಾಡಿರುವಂಥದ್ದು. ನಾವು ಕೂಡ ಬೆಳಿಗ್ಗೆಯಿಂದ ಬಂದು ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ತಲ್ಲೀನರಾಗಿದ್ದೀವಿ ಅನ್ನುವ ಮಾಹಿತಿಯನ್ನು TV5 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಇವತ್ತು